ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಲೋವೆರಾ ಗಿಡವನ್ನು ಯಾತಕ್ಕಾಗಿ ಕಟ್ಟಬೇಕು, ಯಾವಾಗ ಕಟ್ಟಬೇಕು ಮತ್ತು ಯಾವ ಸಮಯದಲ್ಲಿ ಕಟ್ಟಬೇಕು ಅನ್ನೋದನ್ನು ನಾನು ಇವತ್ತು ನಿಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವರಿಗೆ ಇದನ್ನು ಕಟ್ಟಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಏನಕ್ಕೆ ಅಂತ ಅಂದರೆ, ಇದು ತುಳಸಿ ನಮಗೆ ಹೇಗೆ ಶ್ರೇಷ್ಠನೋ, ಲಕ್ಷ್ಮೀ ನಿವಾಸ ಏನೋ ಹಾಗೆ ಅಲೋವೆರಾ ಗಿಡ ಕೂಡ ನಮಗೆ ಈ ಲಕ್ಷ್ಮೀ ನಿವಾಸ. ಇದನ್ನು ಯಾವ ದಿನ ಕಟ್ಟಬೇಕು ಅಂತ ನಾನು ಇವತ್ತು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ. ನಾನು ಇಲ್ಲೊಂದು ಅಲೋವೆರಾ ಗಿಡವನ್ನು ತೊಗೊಂಡಿದ್ದೀನಿ. ಇದು ನಾವು ಅಲೋವೆರಾ ಗಿಡನ ತಗೊಳ್ಳುವಾಗ ಬೇರೆ ಸಮೇತ ತಗೋಬೇಕು. ಈ ಬೇರೆ ಏನಿದೆಯೋ ಆ ಬೇರೆ ಸಮೇತ ತಗೋಬೇಕು ಗಿಡವನ್ನು. ಆ ಬೇರೆ ಸಮೇತ ತಗೊಂಡು ಇದ್ರ ಸುತ್ತಮುತ್ತ ಯಾವುದು ಕೂಡ ಮುರಿದೋಗಿರೋ ಅರ್ಧಂಬರ್ಧ ಈ ಥರ ಕಟ್ಟಾಗಿರೋದು ಇರಬಾರ್ದು. ಅದು ಆ ಥರ ಇದ್ದರೆ ಅದನ್ನು ಅಶುಭ ಅಂತ ನಾವು ತಿಳ್ಕೊತೀವಿ. ಆ ಥರ ಅರ್ಧ ಮುರಿದೋಗಿರಬಾರ್ದು. ಮತ್ತು ಈ ಥರ ಇಲ್ಲಿ ಏನು ಉದ್ದ ಇದೆಯೋ ಈ ಥರ ಉದ್ದವಾಗಿ ಒಂದು ಕೂಡ ತುಡುಕು ಮುರ್ಕೊಂಡಿರೋದು ಮತ್ತು ಏನು ಕೂಡ ಇರಬಾರ್ದು. ಇದೇನು ಸೀದಾ ಏನಿದೆಯೋ ಹಾಗೆ ಇದನ್ನು ತಗೋಬೇಕು. ನಾನು ಇದನ್ನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಾದ್ಮೇಲೆ ಏನು ಎಲ್ಲಿರ್ತೋ ಎಲ್ಲ ಮುರ್ಕೊಂಡು ಈ ಥರ ನೀಟಾಗಿ ಇಟ್ಕೋಬೇಕು. ಇದನ್ನು ಒಂದು ತ್ಯಾವ ಬಟ್ಟೆ ಆದ್ರೂ ಸರಿ ಒಂದು ತೊಳ್ಕೊಬೇಕಿಲ್ಲ ಅಂದರೆ ತೊಳ್ಕೊಳಕ್ಕಾರ ತೊಳ್ಕೊಬೋದು, ಇಲ್ಲ ತ್ಯಾವದ ಬಟ್ಟೆ ಎಲ್ಲಾರು ನೀಟಾಗಿ ಒರೆಸ್ಕೋಬೋದು. ಈ ಥರ ಒರೆಸಿಟ್ಟು ಇದಕ್ಕೆ ನಾನು ಅರಿಶಿನ, ಕುಂಕುಮ, ಗಂಧ ಎಲ್ಲವನ್ನು ನೇಪಿಸ್ಬೇಕು. ಏನಕ್ಕೆ ಅಂತಂದರೆ, ಪೂಜೆ ಮಾಡೋ ವಿಧಾನದಲ್ಲಿ ಮೊದಲು ಇದನ್ನು ನೀಟಾಗಿ ಒರೆಸಿ ಆಮೇಲೆ ಅರಿಶಿನ, ಕುಂಕುಮ, ಗಂಧ ಎಲ್ಲ ಇಟ್ಟು ಹೂ ಇಟ್ಟು ಇದಕ್ಕೆ ನಾವು ಗಂಧ ಕಡಿ ಹಚ್ಚಿ ಪೂಜೆಯನ್ನು ಮಾಡಿ ನಾವು ಅದರ ನಂತರ ಕಟ್ಟಬೇಕು. ಯಾವ ವಿಧಾನ ಅಂತ ನಿಮಗೆ ನಾನಿವತ್ತು ತೋರಿಸ್ಕೊಡ್ತೀನಿ. ಮೊದಲು ಗಂಧ ನೇಪಿಸೋಣ. ಗಂಧ ನೇಪಿಸಿ ಈ ಗಂಧ ಲೇಪನೆ ಆದ ಮೇಲೆ ಇದರ ಮೇಲೇ ಅರಿಶಿನ ಇಡಬೇಕು. ಈ ಗಂಧ ನಾವು ಲೇಪಿಸಿರ್ತೀವಲ್ಲ ಇದರ ಮೇಲೆ ಅರಿಶಿನ ಅನ್ನೋದನ್ನೇ ಇಡಬೇಕು. ನಾವು ಇದನ್ನು ಯಾಕೆ ಕಟ್ಟಬೇಕು ಅಂದರೆ, ಇದು ನಮಗೆ ಲಕ್ಷ್ಮೀ ನಿವಾಸ ಮಾಡೋ ಗಿಡಗಳು ಅಂತ ನಾವು ತಿಳ್ಕೊತೀವಿ. ಏನಕ್ಕೆ ಅಂತ ಅಂದರೆ, ಅರಿಶಿನ ಎಲ್ಲ ಇಕ್ಕಾದ್ಮೇಲೆ ಇದ್ರ ಮೇಲೆ ನಾವು ಏನು ಇಟ್ಟಿರ್ತೀವೋ ಅದರ ಮೇಲೆ ನಾವು ಕುಂಕುಮನ ಇಡಬೇಕು. ಅರಿಶಿನ ಇಟ್ಟಾದ್ಮೇಲೆ ಇದ್ರ ಮೇಲೆ ಕುಂಕುಮನ ಇಡಬೇಕು. ಕುಂಕುಮ ಎಲ್ಲ ಇಟ್ಟಾದಮೇಲೆ ನಾವು ಇದನ್ನು ಯಾವ ಥರ ಕಟ್ಟಬೇಕು ಅಂತ ಅಂದರೆ, ನಮಗೆ ಹಗ್ಗ ಆದರೆ ಸರಿ, ಸುತ್ತಲಿ ದಾರ ಆದರೂ ಪರವಾಗಿಲ್ಲ, ಅದನ್ನು ತೊಗೊಂಡು ಸುತ್ತಿ ದಾರ ಒಂದು ತೊಗೊಂಡು ನಾನಿಲ್ಲಿ ಒಂದು ಚಿಕ್ಕ ದಾರ ತೊಗೊಂಡಿದ್ದೀನಿ. ಯಾಕೆಂದರೆ ನಮ್ಮನೆ ಆಲ್ರೆಡಿ ಕಟ್ಟಿದ್ದೀನಿ. ಅದಕ್ಕೋಸ್ಕರ ನೀವು ಒಂದು ಸುತ್ತಿ ದಾರ ಒಂದು ಗಟ್ಟಿಯಾಗಿರೋ ದಾರ ತೊಗೋಬೇಕು. ನಿಮಗೆ ಯಾವುದು ಗಟ್ಟಿ ಅನಿಸುತ್ತೋ ಆ ಗಟ್ಟಿಯನ್ನು ದಾರ ತೊಗೊಂಡು ಬಿಗಿಯಾಗಿ ಕಟ್ಟಬೇಕು. ಬಿಗಿಯಾಗಿ ಕಟ್ಟಿ ನಿಮ್ಮ ಮನೇಲಿ ಇದನ್ನು ಯಾರ ಕೈಲಿ ಕಟ್ಟಿಸ್ಬೇಕು ಅಂತ ಅಂದರೆ, ಮನೆಯಲ್ಲಿ ಯಾರು ಹಿರಿಯರಿರ್ತಾರೆ, ದೊಡ್ಡವರು ಇರ್ತಾರೆ, ಅವರ ಕೈಲಿ ಇದನ್ನು ಕಟ್ಟಿಸ್ಬೇಕು. ಮನೆ ಒಳಗಡೆ ಬಾಗಲು ಏನಿರ್ತೋ, ನಾವು ಒಳಗಡೆಯಿಂದ ಆಚೆ ಹೋಗ್ತೀವಲ್ಲ ಆಗ ಒಳಗಡೆ ಕಾದಂಗೆ ಇದನ್ನು ಕಟ್ಟಿಸ್ಬೇಕು. ಯಾವ ಸಮಯ ಕಟ್ಟಿಸ್ಬೇಕು ಅಂತ ಅಂದರೆ, ಅಮಾವಾಸ್ಯೆ ಅಥವಾ ಶುಕ್ರವಾರ ಕಟ್ಟಿಸ್ಬೇಕು. ಇನ್ನೂ ಒಳ್ಳೆಯ ದಿನ ಯಾವತ್ತು ಅಂದರೆ, ನಿಮಗೆ ಅಮಾವಾಸ್ಯೆ ದಿನ ಇನ್ನೂ ಒಳ್ಳೆಯ ದಿನ ಬರುತ್ತೆ. ಅಮಾವಾಸ್ಯೆ ದಿನ ಸಂಜೆ ಪೂಜೆ ಎಲ್ಲ ಆದ ಮೇಲೆ 6 ಗಂಟೆ ನಂತರ ಲಕ್ಷ್ಮೀ ಸಂಜೆ ಮನೆಗೆ ಬರುವ ಹೊತ್ತಿನಲ್ಲಿ ನೀವು ಇದನ್ನು ಮನೆ ಒಳಗಡೆ ಕಾದಂಗೆ ದೊಡ್ಡವರ ಮನೆಯಲ್ಲಿ ಯಾರು ಹಿರಿಯರಿರ್ತಾರೋ ಅವರ ಕೈಲಿ ಕಟ್ಟಿಸ್ಬೇಕು. ಇನ್ನೂ ಒಂದು ಏನಂದರೆ ಮನೆಯಲ್ಲಿ ಕಟ್ಟಾದ ನಂತರ ಕೆಲವು ದಿನಗಳಾದ ಮೇಲೆ ಏನಾದರೂ ಇದು ಒಣಗಿದರೆ ಅಥವಾ ಇದೇನಾದರೂ ಬಿದ್ದು ಹೋದರೆ ನೀವು ತಕ್ಷಣ ಬೇರೆದನ್ನು ಕಟ್ಟಬೇಕು. ಅಶುಭ ಅಂತ ತಿಳ್ಕೊಬೋದು. ಅದನ್ನು ನೋಡಿ, ಇಷ್ಟು ನೀವು ಈ ಮಂಗಳವಾರ ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆ ದಿನವೇ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.